ನಮಸ್ಕಾರ. ಶಿವರಾತ್ರಿ ಫೆಬ್ರವರಿ 15, 2026. ವರ್ಷದಲ್ಲಿ 3 ದಿನಗಳು ತುಂಬಾ ಶ್ರೇಷ್ಠ. ತುಂಬಾ ಸಲ ಈ ವಿಚಾರವನ್ನು ನಾನು ಹೇಳಿದ್ದೀನಿ. ಒಂದು ನವರಾತ್ರಿ, ಶಿವರಾತ್ರಿ, ಅದೇ ರೀತಿ ಗ್ರಹಣ. ಈ ಸಮಯದಲ್ಲಿ ಯಾರು ಜಪವನ್ನು ಮಾಡ್ತಾರ, ಮಂತ್ರಗಳನ್ನ ಪಠಿಸ್ತಾರ, ಅವರ ಬದುಕಿನಲ್ಲಿ ಖಂಡಿತವಾಗಲೂ ಬದಲಾವಣೆಗಳು ಆಗ್ತದೆ. ಅದು ಯಾವುದೇ ವಿಚಾರ ಇರ್ಬೋದು. ಆದ್ರಿಂದ ಈ ವರ್ಷ ಬರ್ತಕ್ಕಂಥ ಶಿವರಾತ್ರಿ ಒಂದು ಯಾವ ಸಮಯದಲ್ಲಿ ನಾವು ಒಂದು ಪರ್ಟಿಕ್ಯುಲರ್ ಸಮಯ ಅಂತದೆ, ಪ್ರದೋಷ ಕಾಲ ಅಂತದೆ ಶಿವನಿಗೆ. ಆ ಸಮಯದಲ್ಲಿ ಕೂತು ನಾನು ಇವತ್ತು ಹೇಳ್ತಕ್ಕಂತಹ ಸರಳ ಮಂತ್ರವನ್ನು ಜಪಿಸಿದ್ದೆ ಆದಲ್ಲಿ ನಿಮ್ಮ ಬದುಕಿನಲ್ಲಿ ಖಂಡಿತವಾಗ್ಲೂ ಚೇಂಜಸ್ ಬಂದೇ ಬರ್ತದೆ. ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಸೊ ಯಾವ ರೀತಿ ಅದನ್ನು ಸಂಕಲ್ಪ ಮಾಡಬೇಕು, ಸಂಕಲ್ಪ ಯಾವ ರೀತಿ ಇರಬೇಕು, ಅಥವಾ ಯಾವ ರೀತಿ ಜಪವನ್ನು ಮಾಡಬೇಕು, ಯಾವ ರೀತಿ ಅಭಿಷೇಕವನ್ನ ಮಾಡಬೇಕು, ಸರಳ ಪದ್ಧತಿಯಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಅಭಿಷೇಕ ಮಾಡದವರು, ಶಿವಲಿಂಗ ಇಲ್ಲದವರು ಕೂಡ ಯಾವ ರೀತಿ ಅಭಿಷೇಕವನ್ನ ಮಾಡಬಹುದು, ಶಿವಲಿಂಗ ಇಲ್ಲದವರು ಕೂಡ. ಸೊ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ. ನೋಡಿ, ಫೆಬ್ರವರಿ 15 ತಾರೀಕು ನಾವು ಮಾಡ್ತಕ್ಕಂಥ ಸಮಯ ಮತ್ತು ವಿಧಿವಿಧಾನಗಳನ್ನ ಈ ವಿಚಾರದಲ್ಲಿ ನೋಡ್ಕೊಳ್ಳೋಣ. ಸರಳ ರೀತಿ. ಆವತ್ತು ಮುಖ್ಯವಾಗಿ ಉಪವಾಸ ಇರಬೇಕು. ಉಪವಾಸ ಮತ್ತು ಜಾಗರಣೆ ಶಿವರಾತ್ರಿಯಲ್ಲಿ ಅತಿ ಪ್ರಮುಖ. ನಮ್ಮ ಅತಿಯಿಂದ ಶಕ್ತಿ ಜಾಸ್ತಿ ಆಗ್ತದೆ. ಯಾಕೆ ಉಪವಾಸ ಇದ್ದಾಗ ಏನಾಗ್ತದೆ ಅಂದ್ರೆ, ನಮ್ಮ ಎದುರು ಒಂದು ಫ್ರೂಟ್ಸ್ ಇದ್ರೆ ಕೂಡ ಅದು ನಮ್ಮ ಮನಸ್ಸದನ್ನು ತಿನ್ಬೇಕಂದ್ರೆ ನಾವು ತಿನ್ನದೇ ಇದ್ದಾಗ ನಮ್ಮ ಇಚ್ಛಾಶಕ್ತಿ ಜಾಸ್ತಿ ಆಗ್ತದೆ. ಅಂದ್ರೆ ಆತ್ಮಬಲ ಜಾಸ್ತಿ ಆಗ್ತದೆ. ಆದ್ರಿಂದ ಉಪವಾಸ ಇರಬೇಕು. ಅಂದ್ರೆ ಫುಡ್ ಯಾವಾಗ ನಮ್ಗೆ ಜಾಸ್ತಿ ತಿಂತೇವೆ ಅಥವಾ ಫುಡ್ ತಿಂದಾಗ ನಮ್ಗೆ ನಿದ್ದೆ ಎಲ್ಲ ಬರ್ತಕ್ಕಂಥ ವಿಚಾರ ಇದೆ. ಅದಕ್ಕೆ ನಾವು ಜಾಗರಣೆ ಕೂರ್ಬೇಕು. ಅದಕ್ಕೆ ಕೆಲವು ಕಡೆ ದೇವಸ್ಥಾನದಲ್ಲೆಲ್ಲ ಫಂಕ್ಷನ್ ಎಲ್ಲ, ನಾಟಕ, ಯಕ್ಷಗಾನ ಇದೆಲ್ಲ ಇಡ್ತಾರೆ. ಯಾಕಂದ್ರೆ ಜನ ಸೇರ್ಬೇಕು, ಜನರಿಗೆ ಎಂಟರ್ಟೈನ್ಮೆಂಟ್ ಆಗಬೇಕು. ಸೊ ನಾವು ಆ ಎಂಟರ್ಟೈನ್ಮೆಂಟ್ ಮಾಡ್ಬೋದು. ಅದರ ಜೊತೆ ಯಾವ್ದು ನಮ್ಗೆ ಗೊತ್ತಿದೆ ಅದನ್ನು ಮಾಡೋದು. ಯಾರಿಗೆ ಶಿವ ಪಂಚಾಕ್ಷರಿ ಗೊತ್ತಿದೆ ಅದನ್ನ ಪಠನೆ ಮಾಡುವುದು, ಬಿಲ್ವಾಷ್ಟಕಮ ಹೇಳ್ಬೋದು. ಆದ್ರೆ ಯಾರಿಗೆ ಏನು ಗೊತ್ತಿಲ್ಲ ಅವರು ಸಿಂಪಲ್ ಆಗಿ ಕೆಲವೊಂದು ಶಿವನ ಜಪವನ್ನ, ನಾಮ ಜಪವನ್ನು ಮಾಡಿದ್ರು. ಉಪವಾಸ ಮುಖ್ಯವಾಗಿ ಆಚರಣೆ ಮಾಡೋದು. ನೀರು ಕುಡಿಬಹುದು ಬೇಕಾದ್ರೆ. ತುಂಬಾ ನನಗೆ ಒಂದು ಶಕ್ತಿ ಇಲ್ಲ, ಬಾಡಿಯಲ್ಲಿ ತ್ರಾಣ ಇಲ್ಲ ಅಂತ ಹೇಳ್ತಕ್ಕಂಥವ್ರು ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿನ್ಬೋದು. ನಾನ್ ವೆಜ್ ಅನ್ನ ಅವತ್ತು ವರ್ಜಿಸಬೇಕು. ಯಾವ ರೀತಿ ಶಿವನ ಒಂದು ಪೂಜೆಯನ್ನು ಮಾಡ್ಬೋದು. ಸೊ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದೆ, ನಾನು ಹೇಳಿದ್ದೇನೆ, ಸ್ಫಟಿಕಲಿಂಗವನ್ನು ಎಲ್ಲರೂ ತಗೊಂಡು ಬನ್ನಿ. ಆನ್ಲೈನಲ್ಲೆಲ್ಲ ಸಿಗ್ತದೆ. ಇವಾಗಲೇ ಆರ್ಡರ್ ಮಾಡಿ, ನಿಮಗೆ ಖಂಡಿತ 1-2 ದಿನದಲ್ಲಿ ಇದು ಬರ್ತದೆ. ಅದನ್ನ ಪ್ರಾಣ ಪ್ರತಿಷ್ಠೆ ಕೂಡ ಮಾಡಬಹುದು. ಪ್ರಾಣ ಪ್ರತಿಷ್ಠೆ ಯಾವ ರೀತಿ ಮಾಡಬೇಕು ನಮ್ಮ ದೈವರಕ್ಷೆ ಮಂತ್ರ ಸಿದ್ಧಿ ತರಗತಿಯಲ್ಲಿ ಹೇಳಿದ್ದೀನಿ. ಸೊ ಗೊತ್ತಿಲ್ಲ ಅಂದ್ರೆ ಅದನ್ನು ನೀರಿನಿಂದ ಅಭಿಷೇಕ ಮಾಡ್ಬೋದು. ಯಾವ ರೀತಿ ಪೂಜೆ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ರೆ ಅದು ಏಕೋಪಚಾರಿ ಪೂಜೆ ಅಂತ ಮಾಡ್ಬೋದು. ಅದೇ ನೀರಿನಿಂದ ಅಭಿಷೇಕ ಮಾಡಬೇಕಿದ್ರೆ ಓಂ ಶಿವಾಯ ನಮಃ ಅಂತ ಹೇಳ್ಬೋದು. ನೀವು ನೀರಿನಿಂದ ಅಭಿಷೇಕ ಮಾಡ್ಬೋದು, ಹಾಲಿನಿಂದ ಅಭಿಷೇಕ ಮಾಡ್ಬೋದು, ಜೇನಿನಿಂದ ಅಭಿಷೇಕ ಮಾಡ್ಬೋದು, ಮೊಸರಿನಿಂದ ಅಭಿಷೇಕ ಮಾಡ್ಬೋದು, ಪಂಚಾಮೃತ ಅಭಿಷೇಕವನ್ನ ಮಾಡ್ಬೋದು, ಹಣ್ಣಿನ ರಸಗಳಿಂದ ಅಭಿಷೇಕವನ್ನು ಮಾಡ್ಬೋದು. ನಿಮ್ಗೆ ಯಾವ್ದು ಈಸಿ ಇದೆ ಅದರಿಂದ ನೀವು ಅಭಿಷೇಕವನ್ನ ಮಾಡ್ಬೋದು. ಖಂಡಿತವಾಗಿ ಈಗ ಒಂದು ಮೊಸರಿನಿಂದ ಅಭಿಷೇಕ, ಮತ್ತೆ ನೀರನ್ನು ಹಾಕಬೇಕು. ನೀರು ಹಾಕಿ ಮತ್ತೆ ಮೊಸರು, ಮತ್ತೆ ತುಪ್ಪ, ಮತ್ತೆ ನೀರು, ಮತ್ತೆ ಜೇನು, ಮತ್ತೆ ಸಕ್ಕರೆ ಹಾಕಬೇಕು. ಸೊ ಇದೆಲ್ಲ ಮಾಡ್ಬೋದು. ಪಂಚಾಮೃತ ನಿಮಗೆ ಗೊತ್ತಿದೆ. ಕಷ್ಟ ಆಗ್ತದೆ ಅಂತ ಬರೀ ನೀರಿನಿಂದ ಕೂಡ ಆವತ್ತು ಅಭಿಷೇಕವನ್ನು ಮಾಡಬೇಕು. ನಿಮ್ಮಲ್ಲಿ ಮನೆಯಲ್ಲಿ ಶಿವಲಿಂಗ ಇಲ್ಲದವರು. ಸೊ ನಮ್ಮ ಮನೆಯಲ್ಲಿ ಈಗ ನಾನು ಹೊರದೇಶದಲ್ಲಿದ್ದೇನೆ, ಫಾರಿನಲ್ಲಿದ್ದೇನೆ. ಸೊ ನನಗೆ ಅಲ್ಲಿ ಶಿವಲಿಂಗ ಇರ್ತಕ್ಕಂಥ ಒಂದು ಆಗಲ್ಲ, ಅಲ್ಲಿ ಇಲ್ಲ ನನ್ನ ಹತ್ರ. ಸೊ ಅಂಥವರು ತನ್ನ ಒಂದು, ಯಾಕಂದ್ರೆ ಆತ್ಮದಲ್ಲಿ ದೇವರಿದ್ದಾನೆ ಅಂತಕ್ಕಂಥ ಒಂದು ನಿಯಮ, ತನ್ನ ಬೆರಳಿಗೆ ಅಭಿಷೇಕವನ್ನ ಮಾಡ್ಬೋದು. ಈ ಬೆರಳನ್ನು ಅದನ್ನ ಈ ರೀತಿ ಇಟ್ಕೋಬಹುದು, ಅಥವಾ ಈ ರೀತಿ ಇಟ್ಕೊಂಡು ತನ್ನ ಆ ಬೆರಳಿಗೆ ಶಿವನ ನಾಮವನ್ನು ಜಪಿಸ್ತಾ ಅದಕ್ಕೆ ಅಭಿಷೇಕವನ್ನ ಮಾಡಬಹುದು. ಎಲ್ಲಾದ್ರೂ ಅದು ಕೂಡ ಸ್ನಾನ ಮಾಡಿ ಶುಚಿಭೂತರಾಗಿ, ಅಂದ್ರೆ ಬಾತ್ರೂಮ್ ಅಲ್ಲಿ ಅಲ್ಲ, ಶುಚಿಭೂತರಾಗಿ ನೀವು ಕೂತು ಒಂದು ಯಾವುದಾದೊಂದು ಪಾತ್ರೆ ಇಟ್ಟು ಅದಕ್ಕೆ ಕೈಯನ್ನು ಬೇಕಾದ್ರೆ ಮಾಡ್ಬೋದು, ಅಥವಾ ತುಪ್ಪದಿಂದ ಮರ್ದನ ಮಾಡ್ಬೋದು, ಸಕ್ಕರೆಯಿಂದ ಮರ್ದನ, ಜೇನಿನಿಂದ ಓಂ ಶಿವಾಯ ನಮಃ ಅಂತ ಹೇಳಿ ಮರ್ದನ. ಬಾಡಿ ಎಲ್ಲ ಕೂಲ್ ಆಗ್ತದೆ. ಅದಕ್ಕಿಂತ ಮುಂಚೆ ಸಂಕಲ್ಪ ಮಾಡ್ಬೋದು. ಶಿವರಾತ್ರಿ ಒಂದು ಈಗ, ಯಾಕಂದ್ರೆ ಶಿವರಾತ್ರಿ ಅವತ್ತು ನಾವು ಬೆಳಿಗ್ಗೆ ಇದ್ದಾಗ ನಾವು ಸಂಕಲ್ಪವನ್ನು ಮಾಡ್ಬೇಕು. ಯಾವ ಉದ್ದೇಶಕ್ಕೆ ಅಂತ, ಶಿವನ ಪ್ರೀತಿಗೋಸ್ಕರ, ಅಥವಾ ನನಗೆ ಮನೆ ಆಗಬೇಕು, ನನಗೆ ಆರೋಗ್ಯದಲ್ಲಿ ಮುಖ್ಯವಾಗಿ ನನಗೆ ಆರೋಗ್ಯ ಚೆನ್ನಾಗಿರ್ಬೇಕು, ನಾನು ಇವತ್ತು ಶಿವನ ಈ ರೀತಿ ಜಪವನ್ನು ಮಾಡ್ತೇನೆ ಅಂತ ಕೈಯಲ್ಲೊಂದು ಸ್ವಲ್ಪ ಒಂದು ಹೂವನ್ನು ಇಟ್ಕೊಂಡು, ಸ್ವಲ್ಪ ನೀರನ್ನು ಹಾಕಿ ಅಥವಾ ಸ್ವಲ್ಪ ಅಕ್ಕಿಯನ್ನು ಇಟ್ಕೊಂಡು ಕೈಯಲ್ಲಿ ಸಂಕಲ್ಪ ಮಾಡಿ ಶಿವನ ಮುಂದೆ ನಿಮ್ಮ ಗ್ರಾಮ ದೇವರಲ್ಲಿ ಕಣ್ಮುಚ್ಚಿ ಸಂಕಲ್ಪವನ್ನು ಮಾಡಿ, ಇವತ್ತಿಷ್ಟು ಜಪವನ್ನು ಮಾಡ್ತೇನೆ. ಕೆಲವರಂದ್ರೆ ನಾನು ಇವತ್ತೊಂದು 10,000 ಜಪವನ್ನು ಮಾಡ್ತೇನೆ ಅಂತ ಹೇಳುವರಿದ್ದಾರೆ. ಬೇಡ, ನಾನು ಅನ್ಲಿಮಿಟೆಡ್ ಜಪವನ್ನು ಮಾಡ್ತೇನೆ, ಸಂಕಲ್ಪವನ್ನು ಮಾಡಿ ಅದನ್ನು
ಬಿಡಬೇಕು ಹರಿವನಕ್ಕೆ, ಅಥವಾ ಅಲ್ಲಿ ಬಿಡಬೇಕು ಕೆಳಗೆ, ಮತ್ತೆ ಕೈ ತೊಳಿಬೇಕು. ಯಾವ ರೀತಿ ಆ ರೀತಿ ಮಾಡಿದ್ರೆ ಸಾಕಾಗ್ತದೆ. ಮತ್ತೆ ರಾತ್ರಿ ಯಾವ ಸಮಯದಲ್ಲಿ ನಾವು ಕೂರ್ಬೇಕು ಅಷ್ಟೇ ಮಾಡಿದ್ರೆ ಸಾಕು. ನಿಮ್ಗೆ ಏನು ಗೊತ್ತು, ಮತ್ತೆ ನೀವು ಅವತ್ತು ಊಟ ಮಾಡ್ಲಿಕ್ಕಿಲ್ಲ, ಕೆಲವರು ಊಟ ಮಾಡುವವರು ಇದ್ದಾರೆ. ಸೊ ಊಟ ಮಾಡುವಾಗ ಟಾಯ್ಲೆಟ್ ಹೋಗುವಾಗ ಬಿಟ್ಟು ಮತ್ತೆ ಪ್ರತಿದಿನ ಶಿವನ ಜಪ, ಓಂ ನಮಃ ಶಿವಾಯ, ಈ ರೀತಿ ಜಪವನ್ನು ಮಾಡ್ತಾ ಹೋಗ್ಬೋದು. ಸೊ ರಾತ್ರಿ ಮುಖ್ಯವಾಗಿ ಈ ಸಮಯದಲ್ಲಿ ನೀವು ಜಪವನ್ನು ಮಾಡಲೇಬೇಕು. ಜಪ ಮಾಡಬೇಕಿದ್ರೆ ಮುಖ್ಯವಾಗಿ ನೆಲದಲ್ಲಿ ಕೂರಬೇಕು. ನೆಲದಲ್ಲಿ ಯಾವುದಾದ್ರೂ ಒಂದು ಚಾಪೆಯಲ್ಲಿ ಕೂರಿ, ಅಥವಾ ಮನೆಯ ಮೇಲೆ ಕೂತು ಯಾವುದಾದೊಂದು ವಸ್ತ್ರವನ್ನು ಹಾಕಿ ಕೆಳಗೆ. ಯಾಕಂದ್ರೆ ನಿಮ್ಮ ಕಾಲು ನೆಲಕ್ಕೆ ತಗೊಂಡ್ರೆ ನಿಮ್ಮ ವೈಬ್ರೇಷನ್ ಕೆಲವು ನಿಮ್ಮ ಏನಿದೆ ಎನರ್ಜಿ ಅದನ್ನು ಭೂಮಿ ಹಿಡ್ಕೊಳ್ಳುತ್ತೆ. ಆದ್ದರಿಂದ ನೀವು ಕೂರಬೇಕಿದ್ರೆ ಅದಕ್ಕೆ ಆಸನಕ್ಕೆ ನಮಸ್ಕಾರವನ್ನು ಮಾಡಿ, ಬೇಕಿದ್ರೆ ಸ್ವಲ್ಪ ನೀರನ್ನು ಹಾಕಿ ಅಲ್ಲಿ ಆಸನದ ಕೆಳಗೆ ನೀರನ್ನು ಹಾಕಿ ಕೂರ್ಬೋದು. ಬೇಡ, ಜಸ್ಟ್ ಕೂತ್ರೆ ಸಾಕು. ಅದಕ್ಕೆ ಆಸನಗಳನ್ನು ನಮಸ್ಕಾರ ಮಾಡಿ ಕೂತ್ರೆ ಸಾಕು. ಕೂತು ಫಸ್ಟ್ ಯಾವತ್ತು ಗಣಪತಿಯ ಜಪವನ್ನು ಮಾಡಬೇಕು. ಗಣಪತಿ ಯಾಕಂದ್ರೆ ಪ್ರಥಮ ಪೂಜಿತ ಗಣಪತಿ. ಶಿವನ ಜೊತೆ ಯಾರೆಲ್ಲಿದ್ದಾರೆ ಅವರಿಗೆಲ್ಲ ಸ್ಥಾನಮಾನ ಇದೆ. ಗಣಪತಿಗೆ ಕೂಡ ಪ್ರಥಮ ಪೂಜೆ, ಸುಬ್ರಹ್ಮಣ್ಯನಿಗೂ ಕೂಡ ಪೂಜೆ ಇದೆ, ಹಾವಿಗೆ ಕೂಡ ಪೂಜೆ ಇದೆ. ಯಾಕಂದ್ರೆ ಶಿವ ಯಾರನ್ನು ಇಷ್ಟಪಡ್ತಾನೆ ಅವನು ತಲೆಯಲ್ಲಿ ಅದನ್ನು ಹೊತ್ಕೊಳ್ತಾನೆ ಅಂತ. ಅವರು ತಲೆಯಲ್ಲಿ ಹೊರ್ತಾರೆ ಶಿವ ನಮ್ಮನ್ನು ಇಷ್ಟಪಟ್ಟರೆ. ಅದಕ್ಕೆ ಚಂದ್ರನನ್ನು ತಲೆಯಲ್ಲಿ ಇಟ್ಟಿದ್ದಾರೆ, ಗಂಗೆಯನ್ನು. ಓಕೆ, ಮೊದಲು ಗಣಪತಿಯ ಮಂತ್ರವನ್ನು 11 ಬಾರಿ ಇರ್ಬೋದು, 27 ಬಾರಿ, 108 ಬಾರಿ ನಿಮಗೆ ಸಮಯ ಇದ್ದರೆ. ಮತ್ತೆ ಗುರುವಿನ ಮಂತ್ರವನ್ನು ಹೇಳಲೇಬೇಕು. ಯಾಕೆ? ನಮಗೆ ದೇವರನ್ನು ತೋರಿಸುವವರು ಯಾರಂತ ಕೇಳಿದ್ರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ, ಅಥವಾ ಶ್ರೀ ಗುರುಭ್ಯೋ ನಮಃ. ಈ ಗುರುವಿನ ಮಂತ್ರವನ್ನು 27 ಬಾರಿ ಪಠಿಸಬೇಕು, ಅಥವಾ 108 ಬಾರಿ ಪಠಿಸಬಹುದು ಗುರುವಿನ ಮಂತ್ರವನ್ನು. ಮುಂದೆ ಓಂ ಶ್ರೀ ಕುಲದೇವತಾಯ ನಮಃ, ಕುಲದೇವರ ಮಂತ್ರವನ್ನು ಕೂಡ ಪಠಿಸಬೇಕು. ಕುಲದೇವರ ಮಂತ್ರ ಪಠಿಸಿದ ಮೇಲೆ ದೇವಿಯ ಮಂತ್ರವನ್ನು ಪಠಿ. ಯಾಕಂದ್ರೆ ಶಿವನ ಆರಾಧನೆ ಮಾಡಬೇಕು, ಶಕ್ತಿಯ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿ ಶಿವಶಕ್ತಿಯ ಸಮ್ಮಿಲನ ಅಂತ ಕೆಲವು ಕಡೆ ಶಕ್ತಿ ಆರಾಧನೆ. ದೇವಿಯ ಮಂತ್ರ ಓಂ ಹ್ರೀಂ ದುಂ ದುರ್ಗಾಯ ನಮಃ ಇರ್ಬೋದು, ಓಂ ದುಂ ದುರ್ಗಾಯ ನಮಃ, ಓಂ ದುರ್ಗಾದೇವಿಯೇ ನಮಃ. ನಿಮ್ಗೆ ಯಾವುದು ಗೊತ್ತಿದೆ ಆ ದೇವಿ ಅಂತ. ನಂತರದಲ್ಲಿ ಶಿವನ ಜಪ. ಯಾವ ಜಪ ನೋಡಿ? ಆರೋಗ್ಯಕ್ಕೆ ಮುಖ್ಯವಾಗಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಆರೋಗ್ಯ ಮತ್ತು ಸಂಪತ್ತು. ಅದರಿಂದ ಶಿವ ಎಲ್ಲವನ್ನು ಕೊಡ್ತಾನೆ. ನೀವು ಅದು ಸಂಕಲ್ಪ ಮಾಡಬೇಕು. ನೀವು ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ, ರಿವರ್ಸ್ ಬಂದು ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ. ಯಾರಿಗೆ ಕಷ್ಟ ಆಗ್ತದೆ ಅವರು ಕೇವಲ ಓಂ ನಮಃ ಶಿವಾಯ. ಯಾಕಂದ್ರೆ ಈ ಓಂ ನಮಃ ಶಿವ ಮಂತ್ರಕ್ಕೆ ಯಾವುದೇ ಗುರುವಿನ ಉಪದೇಶ ಬೇಕು ಅಂತಿಲ್ಲ. ಇದನ್ನು ಯಾರು ಬೇಕಾದರೂ ಪಠಿಸಬಹುದು. ಗುರುವಿನ ಉಪದೇಶ ಇದ್ರೆ ಒಳ್ಳೆಯದು, ಗುರುವಿನ ಉಪದೇಶ ಇಲ್ಲದಿದ್ದರೆ ಕೂಡ ಯಾರು ಬೇಕಾದರೂ ಈ ಮಂತ್ರವನ್ನು ಪಠಿಸಬಹುದು. ಮತ್ತು ಕೆಲವರು ದೇವಸ್ಥಾನಕ್ಕೆಲ್ಲ ಹೋಗುವವರಿದ್ದಾರೆ. ಹಾಗೆ ನೀವು ಬೇಕಾದ್ರೆ ಎಳನೀರಲ್ಲೆಲ್ಲ ಕೂಡ ಅಭಿಷೇಕವನ್ನು ಮಾಡಬಹುದು. ಓಂ ಶಿವಾಯ ನಮಃ ಈ ಮಂತ್ರವನ್ನು ಸರಿಯಾಗಿ ರಾತ್ರಿ 15ನೇ ತಾರೀಕು ರಾತ್ರಿ 12 ಗಂಟೆಯಿಂದ 1 ಗಂಟೆ ತನಕ ಮಾಡಲೇಬೇಕು. ಅದಕ್ಕೆ ಪ್ರದೋಷ ಕಾಲ, ಅದು ಶಿವನ ಪೂಜೆಯ ಕಾಲ, ಪ್ರದೋಷ ಕಾಲ. ಮತ್ತೆ ಮುಂದೊಂದು ನೀವು ಬೆಳಿಗ್ಗೆ ತನಕ ಬೇಕಿದ್ರು ಜಪ ಮಾಡ್ಬೋದು, ನಿಮಗೆ ಕೆಪಾಸಿಟಿ ಇದ್ದರೆ. ಜಾಗರಣೆ ಇದ್ದು ಬೇರೆ ಬೇರೆ ರೀತಿಯಲ್ಲೆಲ್ಲ ಮಾಡ್ಬೋದು. ಕೆಲವರೆಲ್ಲ ನರ್ತನೆಲ್ಲ ಮಾಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿದೆ. ಆದ್ರಿಂದ ಬಟ್ ಆ ಸಮಯದಲ್ಲಿ 12ರಿಂದ 1 ಗಂಟೆ ತನಕ ಓಂ ಶಿವಾಯ ನಮಃ, ಓಂ ನಮಃ ಶಿವಾಯ, ಶಿವಾಯ ನಮಃ ಈ ಮಂತ್ರವನ್ನು, ಅಥವಾ ಓಂ ನಮಃ ಶಿವಾಯ ಈ ಮಂತ್ರವನ್ನು ಪಠಿಸಲೇಬೇಕು. ನೋಡಿ, ಬೇಕಾದ್ರೆ ತುಂಬ ಚೇಂಜಸ್ ಸ್ಟಾರ್ಟ್ ಆಗ್ತದೆ ಆವತ್ತಿಂದ. ಸೊ ಸಂಕಲ್ಪ ಮಾಡಲಿ, ಏನು ಮಾಡಿ ಶಿವನಿಗೆ ಪೂಜೆಯನ್ನು ಮಾಡಿ, ಅಭಿಷೇಕವನ್ನು ಮಾಡಿ. ನಿಮಗೆ ಸಮಯ ಇದ್ದರೆ ಬೆಳಿಗ್ಗೆ ಮಾಡ್ಬೋದು, ರಾತ್ರಿ ಮಾಡ್ಬೋದು, ಯಾವತ್ತಾಗ್ಬೋದು, ಎಷ್ಟು ಗೊತ್ತಿದೆ ಅಷ್ಟು. ಏಕೋಪಚಾರ ಪೂಜೆ, ಸ್ವಲ್ಪ ನೀರಿನಿಂದ ಅಭಿಷೇಕ ಮಾಡಿದ್ರು ಸಾಕು. ಶಿವಲಿಂಗ ಇದೆ ಸ್ವಲ್ಪ ನಿಮ್ಮ ಕೈಗೆ. ಆನಂತರ ನೀವು ಸಂಕಲ್ಪವನ್ನೆಲ್ಲ ಮಾಡಿ, ಸಂಕಲ್ಪನೆಲ್ಲ ಮಾಡ್ತೀರ. ಬೆಳಿಗ್ಗೆ ಮಾಡ್ಬೋದು, ಅಥವಾ ನೀವು ಜಪಕ್ಕೆ ಕೂತಾದರೂ ಮಾಡ್ಬೋದು. ಜಪಕ್ಕೆ ಕೂಡೋದ್ರಿಂದ ಮುಂಚೆ ಕೂಡ ಅದನ್ನು ಮಾಡ್ಬೋದು. ಯಾವುದು ಇಲ್ಲಿ ನೀವು ಕನ್ಫ್ಯೂಷನಲ್ಲಿ ಯಾವುದು ಬೇಡ. ಹಾಗೆ ಮಾಡಿದ ಈಗ ದೋಷ ಬರ್ತದೆ, ಯಾವುದು ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟು ಮಾಡಿ ಸಾಕು. ಅಂದರೆ ಮಾಡಬೇಕು, ಮಾಡದಿದ್ದು ದೋಷ ಬರ್ತದೆ. ಮಾಡಿ ನಮಗೆ ತುಂಬ ಬದುಕಿನಲ್ಲಿ ಚೇಂಜಸ್ ಬರ್ತದೆ, ಖಂಡಿತವಾಗ್ಲೂ ಚೇಂಜಸ್ ಸ್ಟಾರ್ಟ್ ಆಗ್ತದೆ. ಸೊ ಅತೀಂದ್ರ ಶಕ್ತಿ ನಮ್ಮಲ್ಲಿ ಜಾಸ್ತಿ ಆಗ್ತದೆ, ಆತ್ಮಬಲ ಜಾಸ್ತಿ ಆಗ್ತದೆ, ದೈವಿ ಶಕ್ತಿಗಳು ಜಾಸ್ತಿ ಆಗ್ತದೆ ನಮ್ಮಲ್ಲಿ. ಮಂತ್ರಗಳೆಲ್ಲ ಸಿದ್ಧಿಸ್ತದೆ. ನಾವು ಹೇಳಿದಂತಹ ಮಾತುಗಳು ಅದು ಫಲಿಸ್ತದೆ. ನಾವು ಕೊಟ್ಟಂತಹ ಪ್ರಸಾದ ಅದು ಫಲಿಸ್ತದೆ. ಯಾವುದೇ ವಿಚಾರ ಇಲ್ಲಿ ಅಷ್ಟೊಂದು ಎನರ್ಜಿ ಇರ್ತಕ್ಕಂತಹ ದಿನ ಶಿವರಾತ್ರಿ.
ಸೊ ಯಾರು ಮಿಸ್ ಮಾಡಬೇಡಿ. ಶಿವನ ಅನುಗ್ರಹ ಎಲ್ಲರಿಗೂ ಸಿಗಲಿ. ಓಂ ನಮಃ ಶಿವಾಯ.